ಸಂಜೆ 5 ಗಂಟೆಗೆ ಪಾರ್ಟಿ ರೌಂಡ್ಸ್ನಲ್ಲಿ ನಾಳೆಯಿಂದ ವಿಶೇಷ ಅಧಿವೇಶನ, ರಾಜ್ಯಪಾಲರು ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡ್ತಾರೆ ಇತ್ಯಾದಿ ಇತ್ಯಾದಿ ಸುದ್ದಿ ಕೊಡ್ತಾ ಇದ್ವಿ. ಏಕಾಏಕಿ ಒಂದು ನ್ಯೂಸ್ ಅಲರ್ಟ್ ಬರೋದಕ್ಕೆ ಶುರುವಾಯಿತು. ಜಂಟಿ ಅಧಿವೇಶನವನ್ನುದ್ದೇಶಿಸಿ ಭಾಷಣ ಮಾಡುವುದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅಂತ. ನಿರಾಕರಿಸಿದ್ದಾರೆ. ನಾವು ನಿನ್ನೆ ನ್ಯೂಸ್ ಅವರ್ನಲ್ಲಿ ಹೇಳಿದ್ದು ಅನೇಕ ಸಲನೇ ಈ ವಿಷಯ ಹೇಳಿದ್ದೀವಿ. ನೋಡಿ, ಕರ್ನಾಟಕಕ್ಕೆ ರಾಜ್ಯಪಾಲರು ಯಾರ್ಯಾರು ಬಂದಿದ್ದಾರಲ್ಲ, ವಾಟ್ ಎವರ್ ಪೊಲಿಟಿಕಲ್ ಅಪಾಯಿಂಟಿ ದೇ ವೇರ್, ಅಂದರೆ ರಾಜ್ಯದಲ್ಲಿ ಒಂದು ಪಕ್ಷದ ಆಡಳಿತ, ಕೇಂದ್ರದಲ್ಲಿ ಇನ್ನೊಂದು ಪಕ್ಷದ ಆಡಳಿತ, ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಮೂಲಕ ರಾಜ್ಯಪಾಲರನ್ನು ಕಳಿಸುತ್ತೆ. ಅದು ಏನೇ ಇದ್ದರೂ ತೀರಾ ಬೀದಿ ಬದಿಯ ಹೋರಾಟ ಆಗಿಲ್ಲ, ಇಲ್ಲಿ ಬೀದಿ ಬದಿಯ ಬಡದಾಟ ಆಗಿಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕ ಒಂದು ಗುಡ್ ಸ್ಟೇಟು ಅಂತ ಮಾತಾಡ್ತಾ ಇದ್ವಿ. ಇದು ಏಕಾಏಕಿ ರಾಜ್ಯಪಾಲರ ನಿರಾಕರಣೆ ಅಂತ ಸುದ್ದಿ ಬಂದ ತಕ್ಷಣ ಏನಪ್ಪ ಹಿಂಗಾಗೋಯ್ತು ಅಂತ ಅಂದ್ಕೊಂಡ್ವಿ ನಾವು. ನೆನ್ನೆ ತಾನೇ ತಮಿಳ್ನಾಡಿಂದ ಅಷ್ಟು ಹೇಳಿದ್ದೀವಿ. ತಮಿಳ್ನಾಡಿಂದು RN ರವಿ ಅವರು ಭಾಷಣ ಮಾಡದೆ ಎದ್ದು ಹೋಗಿ ರಾಷ್ಟ್ರಗೀತೆಯನ್ನು ಹಾಡಿಸದೇ ಇದ್ದದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಎಲ್ಲ ಆಗಿಬಿಟ್ಟಿದೆ. 3ನೇ ಸಲ ಅದಾಗ್ತಾ ಇರೋದಲ್ಲಿ. ಕರ್ನಾಟಕನೂ ಹೀಗೆ ಆಗ್ಬಿಡುತ್ತಾ ಅಂತ ಅನ್ನಿಸ್ತು. ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಬೆಳವಣಿಗೆಗಳು. 5 ಗಂಟೆಗೆ ಈ ಸುದ್ದಿ ನಾವು ಬ್ರೇಕ್ ಮಾಡಿದ್ವಿ. 5 ಗಂಟೆ 45 ನಿಮಿಷಕ್ಕೆ ಕಾನೂನು ಸಚಿವ HK ಪಾಟೀಲ್ರು, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, AS ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ರಾಜಭವನಕ್ಕೆ ಹೋದರು. ಅದಕ್ಕಿಂತ ಸ್ವಲ್ಪ ಮುಂಚೆ ಸ್ವತಃ ಸ್ಪೀಕರ್ ಅವರು ಹೋಗಿದ್ದರು, UT ಖಾದರ್ ಅವರು ಹೋಗಿದ್ದರು ರಾಜ್ಯಪಾಲರ ಜೊತೆಗೆ ಮಾತಾಡೋದಕ್ಕೆ. ಈ ನಿಯೋಗ ಹೋಗುವುದಕ್ಕಿಂತ ಮೊದಲೇ ಬೆಳವಣಿಗೆಗಳು ಸುಮಾರಾಗಿದ್ವು. ರಾಜ್ಯಪಾಲರು ಏನು ಭಾಷಣ ಮಾಡಬೇಕು ಅನ್ನೋದನ್ನು ಒಂದು ಭಾಷಣ ರೆಡಿ ಮಾಡಿರ್ತಾರೆ. ಅದನ್ನು ಸಚಿವ ಸಂಪುಟದಲ್ಲಿ ಇಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಡ್ತಾರೆ. ಸಭೆ ಆ ಭಾಷಣ ನೋಡಿ ಓಕೆ ಮಾಡುತ್ತೆ. ಅದಾದ ನಂತರ ಆ ಭಾಷಣದ ಕಾಪಿನ ರಾಜಭವನಕ್ಕೆ ಕಳಿಸ್ತಾರೆ. ಆ ಪ್ರಾಸೆಸ್ ಆಗಿದೆ ಇಲ್ಲಿ. ರಾಜ್ಯಪಾಲರು ಕೂತ್ಕೊಂಡು ಓದಿದ್ದಾರೆ ಅದನ್ನು. ಆ ಭಾಷಣಗಳ ಪೈಕಿ 11 ಪ್ಯಾರಾಗ್ರಾಫ್ಗಳು ಅವ್ರಿಗೆ ಸರಿ ಅನಿಸಿಲ್ಲ. ಸರಿ ಅನಿಸಿಲ್ಲ ಅವ್ರಿಗೆ. ಈಗ ಸರಿ ಅನ್ನಿಸೋದು, ಸರಿ ಅನ್ನಿಸದೇ ಇರೋದು ಯಾವ ಲೆಕ್ಕಾಚಾರದ ಮೇಲೆ? ಈ ಅಧಿವೇಶನ ಕರೆದಿರೋದರ ಮೂಲ ಉದ್ದೇಶ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಒಂದು ನಿರ್ಣಯವನ್ನು ವಿರೋಧಿಸೋದು. ಮನ್ರೇಗಾ ಯೋಜನೆ ಏನಿತ್ತಲ್ಲ, ನರೇಗಾ ಯೋಜನೆ, ಅದರಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟು ಇಡೀ ಯೋಜನೆ ಹೆಸರನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. VBG ರಾಮ್ಜಿ ಅಂತ, VBG ರಾಮ್ಜಿ ಅಂತ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಖಂಡಿಸುವುದೇ ಈ ಅಧಿವೇಶನದ ಉದ್ದೇಶ. ನಾಳೆಯಿಂದ ಶುರುವಾಗುತ್ತೆ. ನಾಳೆ ರಾಜ್ಯಪಾಲರ ಭಾಷಣ ಅದು ಇದು ಮುಗಿದ್ಬಿಡುತ್ತೆ. ನಾಡಿದ್ದಿನಿಂದ ನಾಡಿದ್ದಿನಿಂದ 3 ದಿವಸ ಬೇರೆ ಬೇರೆ ವಿಷಯ ಚರ್ಚೆ ಆಗುತ್ತೆ. ಆನಂತರ 3 ದಿವಸ ರಜೆ ಇದೆ. ಅದಾದ ಮೇಲೆ 2 ದಿವಸಗಳ ಚರ್ಚೆ ರಾಮ್ಜಿ ಕಾನೂನನ್ನು ವಿರೋಧಿಸೋದಕ್ಕೆ. ರಾಜ್ಯಪಾಲರಿಗೂ ಒಂದು ದ್ವಂದ್ವ ಕಾಡಿರಬೇಕು. ಪಾರ್ಲಿಮೆಂಟ್ ಕಾನೂನನ್ನು ಪಾಸ್ ಮಾಡಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಬಹುಮತದಿಂದ ಪಾಸಾಗಿದೆ. ರಾಷ್ಟ್ರಪತಿಗಳ ಸೈನ್ ಹಾಕಿದ್ದಾರೆ ಅದಕ್ಕೆ. ಅದು ಕಾನೂನಾಗಿದೆ. ಈಗ ರಾಜ್ಯಪಾಲರು ಯಾರು? ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ರಾಷ್ಟ್ರಪತಿಗಳಿಂದ ರಾಜ್ಯಗಳಿಗೆ ಬಂದಂಥವರವರು. ರಾಷ್ಟ್ರಪತಿಗಳ ಅಪಾಯಿಂಟಿ. ಯಾವ ಮಸೂದೆಗೆ ರಾಷ್ಟ್ರಪತಿಗಳು ಸೈನ್ ಹಾಕಿ ಕಾನೂನು ಮಾಡಿದಾರಲ್ಲ, ಆ ಮಸೂದೆಯ ವಿರುದ್ಧ ನಾನು ಮಾತಾಡೋದು ಹೆಂಗೆ ಅಂತ ಆ ದ್ವಂದ್ವ ಕಾಡಿರುತ್ತೆ ಅವ್ರಿಗೆ. ಆ ಮಸೂದೆಯ ವಿರುದ್ಧ ನಾನು ಮಾತಾಡೋದು ಹೆಂಗಪ್ಪ? ರಾಷ್ಟ್ರಪತಿಗಳ ಸೈನ್ ಹಾಕಿದ್ದಾರೆ ಅದಕ್ಕೆ ಅಂತ. ಅದಕ್ಕೆ ಅಬ್ಜೆಕ್ಟ್ ಮಾಡಿದ್ರಂತೆ. ಎಲ್ಲಿ ಕಮ್ಯುನಿಕೇಟ್ ಮಾಡಬೇಕು? ಮುಖ್ಯಮಂತ್ರಿಗಳ ಕಚೇರಿ ಕಮ್ಯುನಿಕೇಟ್ ಮಾಡೋದಲ್ಲ, ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿ ಕಮ್ಯುನಿಕೇಟ್ ಮಾಡಬೇಕು. ಅದನ್ನು ಕಮ್ಯುನಿಕೇಟ್ ಅವರು ಮಾಡಿದ್ದಾರೆ. ಇಂತಿಂಥ ಪ್ಯಾರಾಗಳನ್ನು ತೆಗೆದುಹಾಕಿ ಅಂತೇನೋ ಹೇಳಿದ್ರಂತೆ. ಅದಾದ ನಂತರ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ಲೆಟ್ರ್ ಹೋಗಿದೆ ರಾಜಭವನಕ್ಕೆ, ಅದನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂತ. ಹಾಗಿದ್ರೆ ನಾನು ಬರೋದೇ ಇಲ್ಲ ಅಂತ ಓರಲಿ ಕಮ್ಯುನಿಕೇಷನ್ ಬಂತಂತೆ ರಾಜಭವನದಿಂದ. ನಮಗೆ ಬಂದ ಸುದ್ದಿ ಅದು. ಅಷ್ಟೆಲ್ಲ ಆದ ನಂತರ ಕಾನೂನು ಸಚಿವರ ನೇತೃತ್ವದಲ್ಲಿ ನಿಯೋಗ ಹೋಯಿತು ರಾಜಭವನಕ್ಕೆ. ನಿಯೋಗ ಹೋಯಿತು, ರಾಜ್ಯಪಾಲರ ಜೊತೆ ಮಾತಾಡಿದ್ರು. ಹೊರಗಡೆ ಬಂದ ಮೇಲೆ HK ಪಾಟೀಲ್ರು ಏನು ಹೇಳಿದ್ರು, ಕಾನೂನು ಸಚಿವರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಒಮ್ಮೆ. ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ
ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ಕ್ಯಾಬಿನೆಟ್, ಸರ್ಕಾರ, ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಇದು ಒಂದು ಪದ್ಧತಿ. ಆ ನಮ್ಮ ಸಂವಿಧಾನದ ಅನ್ವಯ ನಾವು ಇತ್ತೀಚೆಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಏನು ದೊಡ್ಡ ಹಿನ್ನಡೆ ಆಗಿದೆ, ಭಾರಿ ತೊಂದರೆ ಆಗಿದೆ, ಅವುಗಳ ಬಗ್ಗೆ ಸೂಕ್ಷ್ಮವಾಗಾದರೂ ನಾವು ಪ್ರಸ್ತಾಪ ಮಾಡಲೇಬೇಕಲ್ಲ. ಆ ವಿಚಾರಗಳನ್ನು ಸುಮಾರು 10-12 ಪ್ಯಾರಾಗಳನ್ನು ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ, ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು. ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ತೀವಿ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ತಿಳಿಸ್ತೀವಿ ಅಂತ ಎಚ್ ಕೆ ಪಾಟೀಲರು ಹೇಳಿದ್ರು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೀತಾ ಇದೆ, ಈಗ ನಡೀತಾ ಇದೆ. ನಿರ್ಣಯವನ್ನು ಅವರಿಗೆ ಹೇಳಲಾಗುತ್ತೆ. 2 ಸಾಧ್ಯತೆ ಏನು? ಇಲ್ಲ, ನಾವು ಚೇಂಜ್ ಮಾಡೋದಕ್ಕಾಗೋದಿಲ್ಲಪ್ಪ, ದಿಸ್ ಈಸ್ ಅವರ್ ಸ್ಪೀಚ್ ಅಂತ ಹೇಳೋದು. ಆವಾಗ ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ಗವರ್ನರ್. ರಾಜ್ಯಪಾಲರಿಗೆ ಸಂವಿಧಾನದ 176ನೇ ವಿಧಿ ಮ್ಯಾಂಡೇಟ್ ಮಾಡುತ್ತೆ. ವಿವೇಚನಾಧಿಕಾರ ಇಲ್ಲ, ನಿಮಗೆ ಬೇಕಿದ್ರೆ ಹೋಗಿ ಭಾಷಣ ಮಾಡಿ, ಬೇಡದಿದ್ದರೆ ಬಿಡಿ ಅಂತ. ಪ್ರತಿ ವರ್ಷ ಮೊದಲನೆಯ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾತನಾಡಬೇಕು, ಸಂವಿಧಾನ ಹೇಳೋದನ್ನು. ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ವಿಷಯದಲ್ಲಿ ಬಹಳ ಸೆನ್ಸಿಬಲ್ ಇದ್ದಾರೆ, ಸೆನ್ಸಿಟಿವ್ ಇದ್ದಾರೆ, ಕಾನ್ಷಿಯಸ್ ಇದ್ದಾರೆ. ಸಂವಿಧಾನ ಹಂಗೆ ಹೇಳುತ್ತೆ. ಹಂಗಿದ್ದಾಗ ಅವ್ರ ಮುಂದಿನ ಆಪ್ಷನ್ ಏನು? ಅದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಸೆಟ್ ಆಗಿದೆ. ಅದು ನೆನ್ನೆ ತಮಿಳುನಾಡಿಂದ ಹೇಳಿದ್ವಿ, ಕೇರಳದಲ್ಲಾಗಿದೆ. ನೆನ್ನೆ ತಮಿಳುನಾಡಿನಲ್ಲಿ ಏನು ಮಾಡಿದರು? ರಾಜ್ಯಪಾಲ ರವಿಯವರು, RN ರವಿ ಅವರು ಏನು ಮಾಡಿದ್ರು? ಬಂದರು, ತಮಿಳುನಾಡಿನ ನಾಡಗೀತೆ ಹಾಡಲಾಯಿತು, ರಾಷ್ಟ್ರಗೀತೆ ಹಾಡಿ ಅಂದರು. ಇಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತ ಸ್ಪೀಕರ್ ಅಂದರು. ನಾನು ಭಾಷಣ ಮಾಡೋದಿಲ್ಲ ಅಂತ ಅಲ್ಲಿಟ್ಟು ಹೋಗ್ಬಿಟ್ರು. ಅದಾದ ನಂತರ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ರಾಜ್ಯಪಾಲರು ಭಾಷಣ ಮಾಡಿದಂತೆಯೇ ಅಂತ ನಿರ್ಣಯವನ್ನು ಪಾಸ್ ಮಾಡಿ ನಮ್ಮ ಮುಂದಿನ ಪ್ರಾಸೆಸ್ ಶುರು ಮಾಡೋಣ ಅಂದ್ಬಿಟ್ರು. ರಾಜ್ಯಪಾಲರಲ್ಲಿ ಬಂದು ಕೂತ್ಕೊಂಡಿದ್ದಾರಲ್ಲ, ಅವ್ರು ಭಾಷಣ ಮಾಡ್ದಂಗೆ ಅಪ್ಪ. ಏನು ಭಾಷಣ ಮಾಡಿದ್ರು? ಕಾಪಿ ಇಲ್ಲಿದೆ ನೋಡಿ, ತಗೊಳ್ಳಿ, ಇದ್ರ ಮೇಲೆ ಚರ್ಚೆ ಮಾಡೋಣ ಅಂತ ಶುರುವಾಗ್ಬಿಡುತ್ತೆ. ಹಾಗೆ ಇದು ಆಗಿದೆ ಮುಂಚೆನೂ. ಇನ್ನೊಂದೇನು ಪಾಸಿಬಿಲಿಟಿ? ರಾಜ್ಯಪಾಲರು ಭಾಷಣ ನೋಡ್ಕೋತಾರೆ, ಮೊದಲೇ ಕೊಟ್ಟಿರ್ತಾರೆ ಅವ್ರಿಗೆ. ಯಾವ ವಿಷಯ, ಯಾವ ವಾಕ್ಯಗಳನ್ನು ಹೇಳೋದಕ್ಕೆ ಅವ್ರಿಗೆ ಮನಸ್ಸಿಲ್ವಲ್ಲ, ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ಅದನ್ನಷ್ಟು ಸ್ಕಿಪ್ ಮಾಡ್ಕೊಂಡ್ಬಿಡ್ತಾರೆ. ಹೇಳೋದೇ ಇಲ್ಲ ಅದನ್ನು. ತಮಗೇನು ಬೇಕೋ ಅದನ್ನಷ್ಟು ಓದ್ಬಿಡ್ತಾರೆ. ಆ್ಯಡ್ ಮಾಡೋದಕ್ಕೆ ಅವಕಾಶ ಇಲ್ಲ, ತಮಗೇನು ಬೇಕೋ ಅದನ್ನು ಸೇರಿಸೋದಕ್ಕೆ ಅವಕಾಶ ಇಲ್ಲ. ತಮಗೇನು ಬೇಡೋ ಅದನ್ನು ಬಿಟ್ಟು ಉಳಿದಿದ್ದು ಓದ್ಬಿಡೋದು. ಅಲ್ಲಿಗೆ ಅವರು ಎಷ್ಟೇ ಓದಿರಲಿ, ಇಡೀ ಭಾಷಣದಲ್ಲಿನ 4 ಸಾಲು ಓದಿರಲಿ, ಅವರು ಇಡೀ ಭಾಷಣವನ್ನು ಅವರು ಓದಿದಂತೆಯೇ ಅಂತ ಒಂದು ನಿರ್ಣಯ ಅಂಗೀಕರಿಸ್ಬಿಡ್ತಾರೆ. ಅದರಲ್ಲಿ ಏನು ಬರೆದು ಕೊಟ್ಟಿದ್ರು ಅದನ್ನು ಓದಿದಾರಪ್ಪ ಅವರು ಅಂತ ನಿರ್ಣಯ ಅಂಗೀಕರಿಸ್ಬಿಡೋದು. ಇದು ಅನ್ಕಾನ್ಸ್ಟಿಟ್ಯೂಷನಲ್ಲ ಅಲ್ಲ, ಬಟ್ ಇರ್ರೆಗ್ಯುಲರ್. ಅಂದರೆ ಹಿಂಗೆ ಮಾಡಿಬಿಟ್ರಾ ಅನ್ನೋದಷ್ಟೇ. ಅದು ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡ್ರು ಅಂತ ಯಾವ ನ್ಯಾಯಾಲಯವೂ ಇನ್ನೂ ತನಕ ಹೇಳಿಲ್ಲ. ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಆ 11 ಪ್ಯಾರಾಗಳನ್ನು ರಾಜ್ಯ ಸರ್ಕಾರ, ಸಚಿವ ಸಂಪುಟ ತೆಗೆಯೋದಕ್ಕೆ ಒಪ್ಪಲೇ ಇಲ್ಲ ಅಂದರೆ ಅದೊಂದು ಅವಕಾಶ ಇದೆ. ಅದನ್ನು ಬಿಟ್ಟು ಓದ್ಬಿಡೋದಪ್ಪ ಉಳಿದಿದ್ದ ಭಾಷಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.